ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಸಿಂಪಲ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬೇಗ ಹಾಕ್ಬೋದಾದಂಥ ಡಿಸೈನ್, ತುಂಬ ಟೈಮ್ ತೊಗೊಳ್ಳಲ್ಲ ಆ್ಯಂಡ್ ಡಿಸೈನ್ ಹಾಕೋಕ್ಕೆ ದಾರನೂ ಸಹ ಹೆಚ್ಚಾಗಿ ಬೇಕಾಗಲ್ಲ. ಸೊ ಈ ಡಿಸೈನ್ ಹಾಕೋಣ ಬನ್ನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಪೋಸ್ಟ್ ಮಾಡಿದ್ರೂ ಫಸ್ಟ್ ನಿಮಗೆ ಅದು ಶೋ ಆಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಕಲರ್ನಲ್ಲಿ ಡಿಸೈನ್ ಹಾಕ್ತಾಯಿದ್ದೀನಿ. ಈ ಡಿಸೈನ್ಗೆ ದಾರ ಹೆಚ್ಚಾಗಿ ಬೇಕಾಗಲ್ಲ, ಹಾಗಾಗಿ ನಾನು ಸ್ವಲ್ಪನೇ ದಾರ ಸುತ್ಕೊಂಡಿದ್ದೀನಿ. ಈ ಕಲರಲ್ಲಿ ಕುಚ್ಚು ಹಾಕ್ತಾಯಿದ್ದೀನಿ. ನಿಮಗೆ ಸ್ಯಾರಿ ಮ್ಯಾಚಿಂಗ್ ಯಾವುದಿದೆ ಆ ಕಲರ್ ಥ್ರೆಡ್ ತೊಗೊಂಡು ಕುಚ್ಚು ಹಾಕಿ, ಆನಂತರ ನಮ್ಮ 10ನೇ ನಂಬರ್ ಕ್ರೋಶೋ ನೀಡಲ್ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ. ಆನಂತರ ಗ್ಲೂ, ಸಿಸರು, ಝರಿ ಥ್ರೆಡ್ಡು, ನೀಡಲ್ಸು. ನಾನು ಈ ಬೀಡ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಬೀಡ್ಸ್ ಓಕೆ ಅನಿಸುತ್ತೆ ಆ ಬೀಡ್ಸ್ ತೊಗೊಂಡು ಡಿಸೈನ್ ಹಾಕಿ. ಮೊದಲನೇದಾಗಿ ನಾನು ಬಟ್ಟೆಗೆ ದಾರನ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡೋದು ಹೇಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಂತರ ಅದೇ ಹೋಲಿಂದ ತೋರಿಸಿ ಮತ್ತು ದಾರನ ಎಳ್ಕೊಂಡು ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿ, ಈ ಥರ. ಓಕೆನಾ? ಸೊ 2 ಲಾಕ್ ಆಯಿತು. ಇದಾದಮೇಲೆ 4 ಚೈನು, 1 2 3 4 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಬಟ್ಟೆಗೆ. ಈಗ ಲಾಕ್ ಆಗಿದೆ, ಕಾಣಿಸ್ತಿದೆಯಾ? ಇದಾದಮೇಲೆ ಮತ್ತೆ ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡಿ, ಈ ಥರ. ಸೊ 2 ಲಾಕ್ ಆಯಿತು. ಇದಾದ ನಂತರ ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಂಡು ಒಂದು ಲಾಕ್ ಮಾಡಿ. ಈ ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಇನ್ನೊಂದು ಲಾಕ್ ಮಾಡಿ. ಇದು ಸ್ವಲ್ಪ ದಪ್ಪ ಅನಿಸ್ಬೋದು ಬೀಡ್ಸು, ಬಟ್ ನೀವು ಇನ್ನೂ ಸಣ್ಣ ಬೀಡ್ಸ್ ಬೇಕಾದರೂ ಹಾಕ್ಬೋದು. ಓಕೆನಾ? ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡಿ. ನೋಡಿ, 2 ಲಾಕ್. ಓಕೆನಾ? ಮತ್ತು ಇನ್ನೊಂದು ಬೀಡ್ ಹಾಕಿ, ಮತ್ತು ಲಾಕ್. ಅದ್ರ ಪಕ್ಕನೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಇನ್ನೊಂದು ಲಾಕ್ ಮಾಡಿ. ಓಕೆನಾ? ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್, ಸೊ ಡಬಲ್ ಲಾಕ್. ಸೊ ನಾವು 2 ಬೀಡ್ಸ್ ಹಾಕಿದ್ವಿ, ಇನ್ನೊಂದು ಬೀಡ್ಸ್ ಆ್ಯಡ್ ಮಾಡೋಣ. ನೀವು ಬೀಡ್ಸ್ನ ಸೈಜ್ ಯಾವ್ದು ತೊಗೋತೀರ ಅದ್ರ ಮೇಲೆ ಈ ಡಿಸೈನ ಹಾಕಿ. ನಾನು ದಪ್ಪ ಬೀಡ್ಸ್ ತೊಗೊಂಡಿರೋದ್ರಿಂದ ನಾನು 3 ಬೀಡ್ಸ್ ಮಾತ್ರ ಹಾಕ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತು ಇನ್ನೊಂದು ಡಬಲ್ ಲಾಕ್ ಮಾಡಿ. ನೋಡಿ, 3 ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ಒಂದು ಲಾಕ್ ಹಾಕಿದ್ದೀನಿ, 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅದಾದಮೇಲೆ 3 ಬೀಡ್ಸ್ ಹಾಕಿದ್ದೀನಿ. ಸೊ ಬೀಡ್ಸ್ ಮಧ್ಯದಲ್ಲಿ ಡಬಲ್ ಲಾಕ್ ಹಾಕ್ಕೊಂಡು ಹೋಗಿದ್ದೀನಿ. ಸೊ 3 ಬೀಡ್ಸ್ ಆದ ನಂತರ ಮತ್ತೆ 4 ಚೈನು, 1 2 3 4 4 ಚೈನು. ಅದೆಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡಿ. ನಾನು ತುಂಬ ನಿಧಾನಕ್ಕೆ ಹೇಳ್ತಿದ್ದೀನಿ ಅಂತ ಅನಿಸ್ಬೋದು, ಬಟ್ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಇಲ್ಲಿ ಡಬಲ್ ಲಾಕ್ ಹಾಕ್ಕೊಳ್ಳಿ, ಕಾಣಿಸ್ತಿದೆಯಲ್ಲ. ನಂತರ ಬೀಡ್ಸ್ ಆ್ಯಡ್ ಮಾಡೋಣ. ಬೀಡ್ಸು ಸಣ್ಣದಾದರೆ ನೀವು 4 ಅಥವಾ 5 ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ? ನಾನು ದಪ್ಪ ಬೀಡ್ಸ್ ಹಾಕಿರೋದ್ರಿಂದ 3 ಬೀಡ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ಲಾಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ನೋಡಿಕೊಂಡು, ಮತ್ತು ಅಲ್ಲಿಗೆ ಇನ್ನೊಂದು ಲಾಕ್, ಅದರ ಪಕ್ಕಕ್ಕೆ ಇನ್ನೊಂದು ಲಾಕ್. ಸಾರಿ, ಅದೆಲ್ಲಿ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ನಂತರ ಅದರ ಪಕ್ಕ ಇನ್ನೊಂದು ಲಾಕ್.
ಸೊ ಇದೇ ಥರ ಸೀರೆ ಪೂರ್ತಿ ನೀವು ಡಿಸೈನ್ ಹಾಕ್ಕೊಳ್ಬೋದು. ತುಂಬ ಈಸಿಯಾಗಿರೋ ಡಿಸೈನು, ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನಾನಿದು ಈ ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ನಮ್ಮ ಡಿಸೈನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲಿ 4 ಚೈನ್ ಹಾಕ್ಕೊಂಡು 3 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಿ, ನಂತರ ಇನ್ನೊಂದು ಲಾಕ್ ಮಾಡಿ, ಸೊ ಒಂದು ಚೈನ್ ಹಾಕಿ ದಾರನ ಎಳೆದು ಸೀಸರಿಂದ ಕಟ್ ಮಾಡಿ ಬೆರಳಿಗೆ ಸುತ್ತಿರೋ ದಾರನ ಈ ಥರ ಎಳೆದ್ಬಿಡಿ. ಸೊ ಇದನ್ನು ಟೈಟ್ ಮಾಡಿ. ಇಷ್ಟೇ ನೋಡಿ, ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಡಿಸೈನ್ ಸೀರೆ ಪೂರ್ತಿ ಹಾಕಿದಾಗ ಇನ್ನೂ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ನೋಡಿ, ನಾನು 70 ಎಳೆ ದಾರ ತೊಗೊಂಡಿದ್ದೀನಿ. ಅದು ಡಬಲ್ ಮಾಡಿದ್ರೆ 140 ಎಳೆ ಆಗುತ್ತೆ. ಸೊ ಈ ಥರ ಸುತ್ತಕೊಂಡು ಈ ಥರ ಜಾಯಿಂಟ್ ಮಾಡಿಕೊಂಡು ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಸೂಜಿಗೆ ಜರಿ ಥ್ರೆಡ್ನ ಏರಿಸ್ಕೊಂಡಿದ್ದೀನಿ. ಬಟ್ಟೆನ ಉಲ್ಟಾ ಹಾಕ್ಕೊಂಡಿದ್ದೀನಿ, ಸೀದಾ ಹಾಕೊಂಡು ಕಟ್ತಾಯಿಲ್ಲ, ಉಲ್ಟಾ ಹಾಕೊಂಡು ಕಟ್ತಾಯಿದ್ದೀನಿ. ಓಕೆನಾ? ಈ ಥರ ಏನು ಹಾಕಿರ್ತೀವಿ ಇದರೊಳಗಡೆ ನಾವು ಏರಿಸಿರೋದನ್ನು ಈ ಥರ ತೋರಿಸಿ ನಿಧಾನಕ್ಕೆ ಎಳ್ಕೊಂಡು ಇಲ್ಲಿ ಏನು ಬಿಟ್ಟಿರ್ತೀವಿ ದಾರ, ನಾವು ಈ ಕಲರ್ ದಾರ ಏನು ಬಿಟ್ಟಿರ್ತೀವಿ ಅದನ್ನು ಇದ್ರ ಜೊತೆಗೆ ಜಾಯಿನ್ ಮಾಡಿ ಇಟ್ಕೊಳ್ಳಿ. ಈ ಥರ ಜಾಯಿನ್ ಮಾಡಿ ಇಟ್ಕೊಂಡು ಸೂಜಿ ಮತ್ತು ಜರಿ ಥ್ರೆಡ್ ಏನು ಏರಿಸಿರ್ತೀವಿ ಅದರಿಂದ ಲಾಕ್ ಮಾಡೋಣ. ನೋಡಿ, ಈ ಥರ ಜರಿ ಥ್ರೆಡ್ ಕೊನೆನ ಈ ಥರ ಹಿಡ್ಕೊಂಡು ಲಾಕ್ ಮಾಡಿ. 3 ಟೈಮ್ಸ್ ಆರ್ 4 ಟೈಮ್ಸ್ ಲಾಕ್ ಮಾಡಿ ನೀಟಾಗಿ. ಈ ಥರ ಕಾಣಿಸ್ತಿದೆಯಾ? ಸೇಮ್ ಇದೇ ಥರ ಲಾಕ್ ಮಾಡಿ, ಟೈಟಾಗಿ ಲಾಕ್ ಮಾಡಿ, ಇಲ್ಲಾಂದರೆ ಬಿಚ್ಕೊಳ್ಳುತ್ತೆ. ನಂತರ ಆ ಲಾಕ್ ಒಳಗಡೆಯಿಂದ ಈ ಥರ ಸೂಜಿನ ತೋರಿಸಿ ನಿಧಾನಕ್ಕೆ ಎಳ್ಕೊಳ್ಳಿ. ಆನಂತರ ನಿಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅಷ್ಟುದ್ದ ಕಟ್ ಮಾಡಿ. ಕಾಣಿಸ್ತಿದೆಯಾ? ನೋಡಿ, ಈ ಥರ ತೋರಿಸಿ ನಿಧಾನಕ್ಕೆ ದಾರನ ಸಮ ಮಾಡಿ ಇಟ್ಕೊಳ್ಳಿ. ಸಮ ಮಾಡಿ ಇಟ್ಕೊಂಡು ಸೂಜಿ ಮತ್ತು ಜರಿ ಥ್ರೆಡ್ಡಿಂದ ಲಾಕ್ ಮಾಡಿ. ನೋಡಿ, ಈ ಥರ ಸುಕ್ಕೆಲ್ಲ ಆಗುತ್ತೆ. ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ನಾವು ಸೂಜಿ ದಾರದಲ್ಲಿ ಲಾಕ್ ಮಾಡಿದ ತಕ್ಷಣ ಅದು ಗಟ್ಟಿಯಾಗಿರುತ್ತೆ ಅಂತ ಅಂದ್ಕೋತೀವಿ, ಆದರೆ ಅದು ಗಟ್ಟಿಯಾಗಿರಲ್ಲ. ಈ ಥರ ಒಂದು ಸರಿ ಇಟ್ಕೊಂಡು ಹಿಂಗೆ ಟೈಟ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಟೈಟ್ ಆಗುತ್ತೆ. ನಂತರ ಇದರೊಳಗಡೆಯಿಂದ ಸೂಜಿ ತೋರಿಸಿ ಈ ಥರ ಎಳ್ಕೊಳ್ಳಿ. ಸೊ ಈ ಥರ ಲಾಕ್ ಮಾಡಿ, ನಂತರ ಈ ಕುಚ್ಚು ಯಾವ ಅಳತೆಯಲ್ಲಿ ಬಿಟ್ಟಿರ್ತೀರೋ ಅದೇ ಅಳತೆಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ಅದೇ ಇದೇ ಥರ ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಕುಚ್ಚು ಪೂರ್ತಿ ಕಟ್ಟಿದ್ದೀನಿ. ನೀವು ಸಹ ಇದೇ ಥರ ಸೀರೆ ಪೂರ್ತಿ ಡಿಸೈನ್ ಹಾಕ್ಕೊಂಡು ಕುಚ್ಚು ಕಟ್ಟಿ. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಫೈನಲಿ ನಮ್ಮ ಡಿಸೈನ್ ರೆಡಿಯಾಗಿದೆ. ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಸೊ ನೀವು ಸ್ಯಾರಿ ಪೂರ್ತಿ ಈ ಡಿಸೈನ್ ಹಾಕಿ ನೋಡಿ, ಡಿಸೈನ್ ಯಾವ ಥರ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ಡಿಸೈನ್ಗೆ ನೀವು 200ಇಂದ 250ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ಮೆಂಟ್ ಡಿಪೆಂಡ್ ಇದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.